ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ ಶೋನಲ್ಲಿ ಮ್ಯಾಚ್ ಪಾಯಿಂಟ್. ಪ್ರತಿಷ್ಠಿತ ಆಚಾರ್ಯ ಮೀಡಿಯಾ ಕಪ್ ಸುವರ್ಣ ನ್ಯೂಸ್ ಪಾಲಾಗಿದೆ. ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ಸುವರ್ಣ ನ್ಯೂಸ್ ತಂಡ ಫೈನಲ್ನಲ್ಲಿ ಸಮಯ ಸುದ್ದಿವಾಹಿನಿಯ ವಿರುದ್ಧ ಸುಲಭವಾಗಿ ಜಯ ಸಾಧಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ನಿನ್ನೆ ಸುವರ್ಣ ಸೂಪರ್ ಕಿಂಗ್ಸ್ ತಂಡದ ಪಾಲಿಗೆ ಸೂಪರ್ ಸಂಡೇ ಆಗಿತ್ತು. ಆಚಾರ್ಯ ಮೀಡಿಯಾ ಕ್ರಿಕೆಟ್ ಕಪ್ನ ಉದ್ದಕ್ಕೂ ಭರ್ಜರಿ ಪ್ರದರ್ಶನ ನೀಡಿದ ಸುವರ್ಣ ಸೂಪರ್ ಕಿಂಗ್ಸ್ ತಂಡ ನೋಡುಗರ ಮನ ಸೆಳೆಯಿತು. ಈ ಮೂಲಕ ಸರಣಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಮಿಂಚಿತು. 3 ದಿನಗಳ ಕಾಲ ನಡೆದ ಆಚಾರ್ಯ ಮೀಡಿಯಾ ಕಪ್ ಮೊದಲ ಸೆಮಿಫೈನಲ್ನಲ್ಲಿ ಒನ್ ಇಂಡಿಯಾ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಸುವರ್ಣ ನ್ಯೂಸ್ ತಂಡ ಫೈನಲ್ ಪ್ರವೇಶಿಸಿತು. ಸಮಯ ಸುದ್ದಿವಾಹಿನಿಯ ವಿರುದ್ಧ ಸುಲಭ ಜಯ ಸಾಧಿಸುವ ಮೂಲಕ ಸುವರ್ಣ ತಂಡ ಚಾಂಪಿಯನ್ ಪಟ್ಟಕ್ಕೇರಿತು. ಎಲ್ಲರ ಗಮನ ಸೆಳೆಯಿತು. ಕಳೆದ 3 ದಿನಗಳಿಂದ ನಾವು ಆಚಾರ್ಯ ಮೀಡಿಯಾ ಕಪ್ನ 4ನೇ ಆವೃತ್ತಿಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ 18 ಮೀಡಿಯಾ ಹೌಸ್ಗಳು ಬೆಂಗಳೂರಿನ ಮೀಡಿಯಾ ಹೌಸ್ಗಳಲ್ಲಿ ಭಾಗವಹಿಸಿದ್ವು. ಸೊ ನಾಕೌಟ್ ಗೇಮಿಂದ ಫೈನಲ್ ಮ್ಯಾಚ್ ತನಕ ಬಹಳ ಟಫ್ ಆದ ಆಟಗಳಾಗಿದ್ವು. ಒಂದಕ್ಕಿಂತ ಒಂದು ಮಿಗಿಲಾಗಿ ನಮ್ಗೆ ತುಂಬ ರೋಮಾಂಚಕರವಾದಂಥ ಆಟಗಳು. ಸೊ ಇದರೆಲ್ಲ ಶ್ರೇಯಸ್ಸು ನಮ್ಮ ಈ ಟೀಮ್ಗೆ, ಈ ಹುಡುಗರಿಗೆ ಸಲ್ಲಬೇಕಾಗತ್ತೆ. ದಿನ ರಾತ್ರಿ ಇವರು ಇದಕ್ಕೋಸ್ಕರ ಇದು ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನಾವು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಪ್ರೇಮನಾಥ್ ರೆಡ್ಡಿ ಸಾಹೇಬರು ಮತ್ತು ಶಾಲಿನಿ ಮೇಡಮ್ ಅವರ ಕನಸಿನ ಕೂಸು ಇದು ಆಚಾರ್ಯ ಮೀಡಿಯಾ ಕಪ್ ಅನ್ನೋದು. ಅಂದರೆ ಈ ನಿಮ್ಮ ಜಂಜಾಟಗಳಿಂದ ದೂರವಿದ್ದು ಒಂದು ವರ್ಷದಲ್ಲಿ ಒಂದು ಸಲ ಎಲ್ಲ ಮೀಡಿಯಾ ಹೌಸ್ಗಳು ಒಟ್ಟಾಗಿ ಬೆರೆತು ಕಲಿತು ಒಂದು ಮಜಾ ಮಾಡುವಂತಹ ಒಂದು ಎಂಟರ್ಟೈನ್ಮೆಂಟ್, ಒಂದು ಜಸ್ಟ್ ರಿಲ್ಯಾಕ್ಸ್ ಆಗಿ ಆಡುವಂಥ ಒಂದು ಅವಕಾಶವನ್ನು ನಮ್ಮ ಸಂಸ್ಥೆ ನಿಮಗೆ ಕೊಟ್ಟಿದೆ. ಅದಕ್ಕೆ ನೀವು ಸ್ಪಂದಿಸಿದ್ದೀರಾ. ಎಲ್ಲ ಭಾಗವಹಿಸಿದ 18 ಟೀಮ್ಗಳಿಗೂ ಕೂಡ ಆಚಾರ್ಯ ಸಂಸ್ಥೆ ವತಿಯಿಂದ ನಾವು ಧನ್ಯವಾದ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಮೀಡಿಯಾ ಹೌಸ್ಗಳು ಭಾಗವಹಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಮಾಡಬೇಕು ಅಂತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಮತ್ತೊಮ್ಮೆ ನೀವು ಈ ಆಚಾರ್ಯ ಮೀಡಿಯಾ ಕಪ್ 2013 ಗೆದ್ದಿದ್ದೀರಾ. ನಿಮಗೆ, ನಿಮ್ಮ ತಂಡಕ್ಕೆ ಮತ್ತು ನಿಮ್ಮ ಚಾನಲ್ಗೆ ನಾವು ಆಚಾರ್ಯ ಸಂಸ್ಥೆ ವತಿಯಿಂದ ಶುಭ ಹಾರೈಸ್ತೇವೆ. ಯಾರು ದಪ್ಪ ಇದ್ದಾರೆ ನೋಡ್ರಿ. This is Spidey assisting the players. ಫೈನಲ್ನಲ್ಲಿ ಟಾಸ್ ಗೆದ್ದು ಫೀಲ್ಡಿಂಗ್ ಇಳಿದ ಸುವರ್ಣ ತಂಡ 12 ಓವರ್ ಪಂದ್ಯದಲ್ಲಿ ಸಮಯ ತಂಡವನ್ನು 63 ರನ್ಗೆ ಕಟ್ಟಿ ಹಾಕಿತು. ಗೆಲ್ಲಲು ಬೇಕಾದ 64 ರನ್ ಗುರಿ ಬೆನ್ನತ್ತಿದ ಸುವರ್ಣ ಸೂಪರ್ ಕಿಂಗ್ಸ್ ತಂಡ ಕೇವಲ 7 ಓವರ್ನಲ್ಲಿ ಪಂದ್ಯ ಗೆದ್ದುಕೊಳ್ತು. 6 ವಿಕೆಟ್ ಉಳಿಸಿಕೊಂಡು ಅರ್ಹ ಗೆಲುವು ದಾಖಲಿಸಿತು. Good shot straight down the ground. Will it run away for a boundary? Yes. The ball runs away to the boundary here. This time 50 towards the super region and the ball runs away to the boundary. So a comprehensive victory for Suvarna 24/7 and the teammates now move into the field to celebrate the victory. ನಿರೀಕ್ಷೆಯಂತೆ ನಾವು ಆಚಾರ್ಯ ಕಪ್ಪನ್ನು ಗೆದ್ದಿದ್ದೀವಿ. ಸಮಯ ತಂಡದವರು ಕೂಡ ಸ್ಪರ್ಧಾತ್ಮಕ ಹೋರಾಟವನ್ನು ಕೊಟ್ಟರು, ಬಟ್ ಆದರೂ ಕೊನೆಯಲ್ಲಿ ಸೋಲ್ಬೇಕಾಯಿತು. ಇದಕ್ಕೆಲ್ಲ ಕಾರಣ ನಮ್ಮ ಹುಡುಗರ ಆಟ. ಸುವರ್ಣ ನ್ಯೂಸ್ ಸಾಂಘಿಕ ಪ್ರಯತ್ನ, ಅದ್ಭುತ ಬ್ಯಾಟಿಂಗ್, ನಿಖರ ಬೌಲಿಂಗ್ನಿಂದ ಎಲ್ಲ ಕ್ಷೇತ್ರದಲ್ಲೂ ಮೇಲುಗೈ ಸಾಧಿಸಿತು. ಉತ್ತಮ ಬ್ಯಾಟಿಂಗ್ ಮಾಡಿದ ಸುಭಾಷಿತ್ ಶೆಟ್ಟಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸುವರ್ಣ ನ್ಯೂಸ್ನ ಅಭಿಷೇಕ್ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು. ದಿಲೀಪ್ ಸರಣಿಯಲ್ಲೇ ಅತ್ಯುತ್ತಮ ಬೌಲರ್ ಎಂದೆನಿಸಿಕೊಂಡ್ರು. ಉತ್ತಮ ಪ್ರದರ್ಶನದ ಮೂಲಕ ಸುವರ್ಣ ಸೂಪರ್ ಕಿಂಗ್ಸ್ ತಂಡ ಆಚಾರ್ಯ ಕಪ್ ಅನ್ನು ತನ್ನ ಮುಡಿಗೇರಿಸಿಕೊಳ್ತು. ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿತು.
ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.